ನೂರಾರು ವರ್ಷಗಳಿಂದ ಆ ರಸ್ತೆ ಜನರ ಪಾಲಿಗೆ ಹೈ ಕ್ಲಾಸ್ ಆಗಿತ್ತು. ಆದರೆ ಏಕಾಏಕಿ ರಸ್ತೆ ಬಂದಾಗಿದ್ದು ಜನರು ನಿತ್ಯ ಪರಿತಪಿಸುವ ದುಸ್ಥಿತಿ ನಿರ್ಮಾಣವಾಗಿದೆ. ಅದ್ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಏಕಾಏಕಿ ರಸ್ತೆ ಬಂದ್, ಜನರ ಪರದಾಟ. ಗದಗ ಬೆಟಗೇರಿ ರಸ್ತೆಯ ಸಂಪರ್ಕ ಕಡಿತ. ಇದು ಗದಗ ಬೆಟಗೇರಿ ನಗರದ ನಡುವಿನ ಸಂಪರ್ಕ ಕೊಂಡಿ. ಈಗ ಅದೇ ರಸ್ತೆ ಬಂದಾಗಿದೆ. ಆಟೋ, ಕಾರು, ಎತ್ತಿನ ಬಂಡಿ, ಟ್ರ್ಯಾಕ್ಟರ್, ಮಿನಿ ವಾಹನಗಳು ಸಂಚಾರಕ್ಕೆ ಪೆಟ್ಟು ಬಿದ್ದಿದೆ. ಹೌದು, ನೂರಾರು ವರ್ಷಗಳಿಂದ ಇದೇ ಮಾರ್ಗವಾಗಿ ಜನರು ಓಡಾಡುತ್ತಿದ್ದರು. ಆದರೆ ಏಕಾಏಕಿ ರೈಲ್ವೆ ಇಲಾಖೆ ಕೆಳ ಸೇತುವೆಗೆ ರೈಲು ಹಳಿಗಳಿಂದ ರಸ್ತೆ ಬಂದ್ ಮಾಡಿದ್ದಾರೆ. ಹೀಗಾಗಿ ನಿತ್ಯ ಶಾಲಾ ಮಕ್ಕಳು, ಆಸ್ಪತ್ರೆ ಸೇರಿದಂತೆ ನಾನಾ ಕೆಲಸಗಳಿಗೆ ಓಡಾಡಲು ಜನರಿಗೆ ಸಮಸ್ಯೆಯಾಗಿದೆ. ಜೊತೆಗೆ 4 ಕಿಲೋಮೀಟರ್ ಸುತ್ತಾಕಿ ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸ್ವತಂತ್ರ ಸಿಗೋಕಿನ ಪೂರ್ವದಲ್ಲಿ ಈ ರೈಲ್ವೆ ಹಳಿ ಇತ್ತು. ಅವಾಗ ಈ ಬ್ರಿಡ್ಜ್ ಇತ್ತು. ನಮ್ಮ ಹಿರಿಯರು ಎಲ್ಲರೂ ಇದೇ ಬ್ರಿಡ್ಜ್ನಾಗ ಈ ಕಡೆಯಿಂದ ಆ ಕಡೆ ಹೊಲಕ್ಕೆ ಹೋಗಕ್ಕೆ, ಆ ಕಡೆಯಿಂದ ಈ ಕಡೆ ಹೊಲಕ್ಕೆ ಹೋಗಕ್ಕೆ ಅವಾಗ ಚಕ್ಡಿ ದಾರಿ ಅಂತ ಇತ್ತು ಮೊದಲೇ. ಈಗ ಬರಬರ್ತಾ 100 ಮೀಟರ್ ರೋಡ್ ಆಗಿ ರಿಂಗ್ ರೋಡ್ ಆಗಿ ಪರಿವರ್ತನೆ ಆಗೈತೆ. ಈ ರಿಂಗ್ ರೋಡ್ ಆಗಿ ಪರಿವರ್ತನೆ ಆಗಿ ಸುಮಾರು ವರ್ಷಗಳಾಯ್ತು. ಅದಾಗಿಂದ ರೈಲ್ವೆ ಟ್ರ್ಯಾಕಿಗೆ ಹತ್ತೆ ಬಲಗಡೆ ಅಬ್ದುಲ್ ಕಲಾಂ ಶಾದಿ ಮಹಲ್ ಅಂತ ದೊಡ್ಡದೊಂದು ಕಲ್ಯಾಣ ಮಂಟಪ ಐತಿ. ಎಡಗಡೆನೂ ಒಂದ್ 2-3 ಕಲ್ಯಾಣ ಮಂಟಪ ಅದಾವ. ಈ ಟ್ರ್ಯಾಕಿಗೆ ಇದೇನ ಕಮಾನ್ ಐತಲ್ರಿ, ಈ ಕಮಾನಿಗೆ ಹಚ್ಚಿ 700 ಮೀಟರ್ ಅಂತರದೊಳಗ ಒಂದು 50 ಬೆಡ್ಡಿನ ಸರ್ಕಾರಿ ಆಸ್ಪತ್ರೆ ಐತಿ. ಗದಗ ಬೆಟಗೇರಿ ಮತ್ತೆ ರೈಲು ಹಳಿ ಹಾದು ಹೋಗಿದೆ. 2 ನಗರಕ್ಕೆ ಹೋಗಲು ಬರಲು ರೈಲ್ವೆ ಕೆಳ ಸೇತುವೆ ಮೂಲಕ ಸಂಚಾರ ಮಾಡಬೇಕು. 3 ರೈಲ್ವೆ ಕೆಳ ಸೇತುವೆ ಪೈಕಿ ಒಂದನ್ನ ಬಂದ್ ಮಾಡಿದ್ದಾರೆ. ಹೀಗಾಗಿ ಗದಗನ ವಿವೇಕಾನಂದ ನಗರ, ಹಾತಲಗೇರಿ ಗ್ರಾಮ ಸೇರಿದಂತೆ ಹಲವು ಜನರು ಬೆಟಗೇರಿ ಹೋಗಲು 4-5 ಕಿಲೋಮೀಟರ್ ಸುತ್ತು ಹಾಕುವ ಸ್ಥಿತಿ ನಿರ್ಮಾಣವಾಗಿದೆ. ಬೆಟಗೇರಿಯ ಆಸ್ಪತ್ರೆಗೆ ಬೆಟಗೇರಿಯಿಂದ ಗದಗ ನಗರಕ್ಕೆ ಶಾಲಾ ಮಕ್ಕಳು ಹೋಗಲು ಸಂಕಷ್ಟ ಎದುರಾಗಿದೆ. ಈಗಾಗಲೇ ಈ ಭಾಗದ ಸಂಸದ ಬಸವರಾಜ ಬೊಮ್ಮಾಯಿ ಹಾಗೂ ರೈಲ್ವೆ ಇಲಾಖೆಗೆ ಮನವಿ ಸಲ್ಲಿಕೆ ಮಾಡಿದ್ದಾರೆ. ಆದರೂ ತೆರವು ಮಾಡಿಲ್ಲ. ನರಸಾಪುರ ಅಂತಿದೆ ಸರ್, ಅವ್ರಿಗೆ ಓಡಾಡ್ಲಿಕ್ಕೆ, ಆಮೇಲೆ ರೈತರಿಗೆ ಓಡಾಡ್ಲಿಕ್ಕೆ, ಚಿಕ್ಕ ಮಕ್ಕಳ ಸ್ಕೂಲಿಗೆ ಹೋಗ್ಲಿಕ್ಕೆ, ಪೇಷಂಟ್ಗಳು ಬರ್ಲಿಕ್ಕೆ, ರೈತರಿಗೆ ಓಡಾಡ್ಲಿಕ್ಕೆ ಎಲ್ಲಾ ರೀತಿಯಿಂದ ಅನುಕೂಲ ಮುಕ್ತವಾಗಿರ್ತಕ್ಕಂಥ ಒಂದು ರೋಡ್. ಸೊ ಏಕಾಕಿ ನಮ್ಮ ರೈಲ್ವೆ ಇಲಾಖೆದು ರಾತ್ರೋರಾತ್ರಿ ಇದನ್ನ ಬಂದ್ ಮಾಡಿದ್ರು ಸರ್. ನಮ್ಗೆ ಯಾರಿಗೂ ಇಂಟಿಮೇಷನ್ ಕೊಡ್ಲಿಲ್ಲಂಗ, ನೋಟಿಸ್ ಕೊಡ್ಲಿಲ್ಲಂಗ. ಸೊ ಇದರಿಂದ ಸುಮಾರು ಬೆಟಗೇರಿ ಭಾಗದ ಜನರಿರ್ಬೋದು, ಈ ಕಡೆ ಹಳ್ಳಿ ಇರ್ಬೋದು, ಈ ಕಡೆ ಹಳ್ಳಿಯವರಿಗೆ ಬಹಳ ಅನಾನುಕೂಲ ಆಗಿದೆ ಸರ್. ಬಹಳ ತೊಂದರೆ ಆಗಿದೆ. ಎಮರ್ಜೆನ್ಸಿ ಯಾರು ಇಲ್ಲಿ ಹಾತ್ಲಗೇರಿ ಬಂದು ಅಡ್ಮಿಟ್ ಆಗ್ಬೇಕಂದ್ರೆ ಸುಮಾರು 4-5 ಕಿಲೋಮೀಟರ್ ದೂರ ಹೋಗಿ ಬರ್ಬೇಕು ಸರ್. ಬ್ರಿಟಿಷ್ ಕಾಲದಿಂದಲೂ ಈ ಮಾರ್ಗದಲ್ಲಿ ಜನರು ಓಡಾಡ್ತಾ ಇದ್ರು. ಈಗ ರೈಲ್ವೆ ಇಲಾಖೆ ಏಕಾಏಕಿ ಬಂದ್ ಮಾಡಿದ್ದು ಸಾರ್ವಜನಿಕರ ಕಣ್ಣು ಕೆಂಪಾಗಿಸಿದೆ. ಬೃಹತ್ ವಾಹನಗಳು ಓಡಾಡಲು ನಿಷೇಧ ಮಾಡಲಿ, ಮಿನಿ ವಾಹನಗಳಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಜನರು ಆಗ್ರಹಿಸಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ನೂರಾರು ವರ್ಷಗಳಿಂದ ಆ ರಸ್ತೆ ಜನರ ಪಾಲಿಗೆ ಹೈ ಕ್ಲಾಸ್ ಆಗಿತ್ತು. ಆದರೆ ಏಕಾಏಕಿ ರಸ್ತೆ ಬಂದಾಗಿದ್ದು ಜನರು ನಿತ್ಯ ಪರಿತಪಿಸುವ ದುಸ್ಥಿತಿ ನಿರ್ಮಾಣವಾಗಿದೆ. ಅದ್ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಏಕಾಏಕಿ ರಸ್ತೆ ಬಂದ್, ಜನರ ಪರದಾಟ. ಗದಗ ಬೆಟಗೇರಿ ರಸ್ತೆಯ ಸಂಪರ್ಕ ಕಡಿತ. ಇದು ಗದಗ ಬೆಟಗೇರಿ ನಗರದ ನಡುವಿನ ಸಂಪರ್ಕ ಕೊಂಡಿ. ಈಗ ಅದೇ ರಸ್ತೆ ಬಂದಾಗಿದೆ. ಆಟೋ, ಕಾರು, ಎತ್ತಿನ ಬಂಡಿ, ಟ್ರ್ಯಾಕ್ಟರ್, ಮಿನಿ ವಾಹನಗಳು ಸಂಚಾರಕ್ಕೆ ಪೆಟ್ಟು ಬಿದ್ದಿದೆ. ಹೌದು, ನೂರಾರು ವರ್ಷಗಳಿಂದ ಇದೇ ಮಾರ್ಗವಾಗಿ ಜನರು ಓಡಾಡುತ್ತಿದ್ದರು. ಆದರೆ ಏಕಾಏಕಿ ರೈಲ್ವೆ ಇಲಾಖೆ ಕೆಳ ಸೇತುವೆಗೆ ರೈಲು ಹಳಿಗಳಿಂದ ರಸ್ತೆ ಬಂದ್ ಮಾಡಿದ್ದಾರೆ. ಹೀಗಾಗಿ ನಿತ್ಯ ಶಾಲಾ ಮಕ್ಕಳು, ಆಸ್ಪತ್ರೆ ಸೇರಿದಂತೆ ನಾನಾ ಕೆಲಸಗಳಿಗೆ ಓಡಾಡಲು ಜನರಿಗೆ ಸಮಸ್ಯೆಯಾಗಿದೆ. ಜೊತೆಗೆ 4 ಕಿಲೋಮೀಟರ್ ಸುತ್ತಾಕಿ ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸ್ವತಂತ್ರ ಸಿಗೋಕಿನ ಪೂರ್ವದಲ್ಲಿ ಈ ರೈಲ್ವೆ ಹಳಿ ಇತ್ತು. ಅವಾಗ ಈ ಬ್ರಿಡ್ಜ್ ಇತ್ತು. ನಮ್ಮ ಹಿರಿಯರು ಎಲ್ಲರೂ ಇದೇ ಬ್ರಿಡ್ಜ್ನಾಗ ಈ ಕಡೆಯಿಂದ ಆ ಕಡೆ ಹೊಲಕ್ಕೆ ಹೋಗಕ್ಕೆ, ಆ ಕಡೆಯಿಂದ ಈ ಕಡೆ ಹೊಲಕ್ಕೆ ಹೋಗಕ್ಕೆ ಅವಾಗ ಚಕ್ಡಿ ದಾರಿ ಅಂತ ಇತ್ತು ಮೊದಲೇ. ಈಗ ಬರಬರ್ತಾ 100 ಮೀಟರ್ ರೋಡ್ ಆಗಿ ರಿಂಗ್ ರೋಡ್ ಆಗಿ ಪರಿವರ್ತನೆ ಆಗೈತೆ. ಈ ರಿಂಗ್ ರೋಡ್ ಆಗಿ ಪರಿವರ್ತನೆ ಆಗಿ ಸುಮಾರು ವರ್ಷಗಳಾಯ್ತು. ಅದಾಗಿಂದ ರೈಲ್ವೆ ಟ್ರ್ಯಾಕಿಗೆ ಹತ್ತೆ ಬಲಗಡೆ ಅಬ್ದುಲ್ ಕಲಾಂ ಶಾದಿ ಮಹಲ್ ಅಂತ ದೊಡ್ಡದೊಂದು ಕಲ್ಯಾಣ ಮಂಟಪ ಐತಿ. ಎಡಗಡೆನೂ ಒಂದ್ 2-3 ಕಲ್ಯಾಣ ಮಂಟಪ ಅದಾವ. ಈ ಟ್ರ್ಯಾಕಿಗೆ ಇದೇನ ಕಮಾನ್ ಐತಲ್ರಿ, ಈ ಕಮಾನಿಗೆ ಹಚ್ಚಿ 700 ಮೀಟರ್ ಅಂತರದೊಳಗ ಒಂದು 50 ಬೆಡ್ಡಿನ ಸರ್ಕಾರಿ ಆಸ್ಪತ್ರೆ ಐತಿ. ಗದಗ ಬೆಟಗೇರಿ ಮತ್ತೆ ರೈಲು ಹಳಿ ಹಾದು ಹೋಗಿದೆ. 2 ನಗರಕ್ಕೆ ಹೋಗಲು ಬರಲು ರೈಲ್ವೆ ಕೆಳ ಸೇತುವೆ ಮೂಲಕ ಸಂಚಾರ ಮಾಡಬೇಕು. 3 ರೈಲ್ವೆ ಕೆಳ ಸೇತುವೆ ಪೈಕಿ ಒಂದನ್ನ ಬಂದ್ ಮಾಡಿದ್ದಾರೆ. ಹೀಗಾಗಿ ಗದಗನ ವಿವೇಕಾನಂದ ನಗರ, ಹಾತಲಗೇರಿ ಗ್ರಾಮ ಸೇರಿದಂತೆ ಹಲವು ಜನರು ಬೆಟಗೇರಿ ಹೋಗಲು 4-5 ಕಿಲೋಮೀಟರ್ ಸುತ್ತು ಹಾಕುವ ಸ್ಥಿತಿ ನಿರ್ಮಾಣವಾಗಿದೆ.
ಬೆಟಗೇರಿಯ ಆಸ್ಪತ್ರೆಗೆ ಬೆಟಗೇರಿಯಿಂದ ಗದಗ ನಗರಕ್ಕೆ ಶಾಲಾ ಮಕ್ಕಳು ಹೋಗಲು ಸಂಕಷ್ಟ ಎದುರಾಗಿದೆ. ಈಗಾಗಲೇ ಈ ಭಾಗದ ಸಂಸದ ಬಸವರಾಜ ಬೊಮ್ಮಾಯಿ ಹಾಗೂ ರೈಲ್ವೆ ಇಲಾಖೆಗೆ ಮನವಿ ಸಲ್ಲಿಕೆ ಮಾಡಿದ್ದಾರೆ. ಆದರೂ ತೆರವು ಮಾಡಿಲ್ಲ. ನರಸಾಪುರ ಅಂತ ಇದೆ ಸರ್. ಅವ್ರಿಗೆ ಓಡಾಡ್ಲಿಕ್ಕೆ, ಆಮೇಲೆ ರೈತರಿಗೆ ಓಡಾಡ್ಲಿಕ್ಕೆ, ಚಿಕ್ಕ ಮಕ್ಕಳ ಸ್ಕೂಲಿಗೆ ಹೋಗ್ಲಿಕ್ಕೆ, ಪೇಷಂಟ್ಗಳು ಬರ್ಲಿಕ್ಕೆ, ರೈತರಿಗೆ ಓಡಾಡ್ಲಿಕ್ಕೆ ಎಲ್ಲಾ ರೀತಿಯಿಂದ ಅನುಕೂಲ ಮುಕ್ತವಾಗಿರ್ತಕ್ಕಂಥ ಒಂದು ರೋಡ್. ಸೊ ಏಕಾಕಿ ನಮ್ಮ ರೈಲ್ವೆ ಇಲಾಖೆದು ರಾತ್ರೋರಾತ್ರಿ ಇದನ್ನ ಬಂದ್ ಮಾಡಿದ್ರು ಸರ್. ನಮ್ಗೆ ಯಾರಿಗೂ ಇಂಟಿಮೇಷನ್ ಕೊಡ್ಲಿಲ್ಲಂಗ, ನೋಟಿಸ್ ಕೊಡ್ಲಿಲ್ಲಂಗ. ಸೊ ಇದರಿಂದ ಸುಮಾರು ಬೆಟಗೇರಿ ಭಾಗದ ಜನರಿರ್ಬೋದು, ಈ ಕಡೆ ಹಳ್ಳಿ ಇರ್ಬೋದು, ಈ ಕಡೆ ಹಳ್ಳಿಯವರಿಗೆ ಬಹಳ ಅನಾನುಕೂಲ ಆಗಿದೆ ಸರ್. ಬಹಳ ತೊಂದರೆ ಆಗಿದೆ. ಎಮರ್ಜೆನ್ಸಿ ಯಾರೋ ಇಲ್ಲಿ ಹಾತ್ಲಿಗೇರಿಯವ್ರು ಬಂದು ಅಡ್ಮಿಟ್ ಆಗ್ಬೇಕಂದ್ರೆ ಸುಮಾರು 4-5 ಕಿಲೋಮೀಟರ್ ದೂರ ಹೋಗಿ ಬರ್ಬೇಕು ಸರ್. ಬ್ರಿಟಿಷ್ ಕಾಲದಿಂದಲೂ ಈ ಮಾರ್ಗದಲ್ಲಿ ಜನರು ಓಡಾಡ್ತಾ ಇದ್ರು. ಈಗ ರೈಲ್ವೆ ಇಲಾಖೆ ಏಕಾಏಕಿ ಬಂದ್ ಮಾಡಿದ್ದು ಸಾರ್ವಜನಿಕರ ಕಣ್ಣು ಕೆಂಪಾಗಿಸಿದೆ. ಬೃಹತ್ ವಾಹನಗಳು ಓಡಾಡಲು ನಿಷೇಧ ಮಾಡಲಿ, ಮಿನಿ ವಾಹನಗಳಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಜನರು ಆಗ್ರಹಿಸಿದ್ದಾರೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. 100 ವರ್ಷಗಳಿಂದ ಆ ರಸ್ತೆ ಜನರ ಪಾಲಿಗೆ ಹೈಕ್ಲಾಸ್ ಆಗಿತ್ತು. ಆದರೆ ಏಕಾಏಕಿ ರಸ್ತೆ ಬಂದಾಗಿದ್ದು ಜನರು ನಿತ್ಯ ಪರಿತಪಿಸುವ ದುಸ್ಥಿತಿ ನಿರ್ಮಾಣವಾಗಿದೆ. ಅದ್ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಏಕಾಏಕಿ ರಸ್ತೆ ಬಂದ್, ಜನರ ಪರದಾಟ. ಗದಗ ಬೆಟಗೇರಿ ರಸ್ತೆಯ ಸಂಪರ್ಕ ಕಡಿತ. ಇದು ಗದಗ ಬೆಟಗೇರಿ ನಗರದ ನಡುವಿನ ಸಂಪರ್ಕ ಕೊಂಡಿ. ಈಗ ಅದೇ ರಸ್ತೆ ಬಂದಾಗಿದೆ. ಆಟೋ, ಕಾರು, ಎತ್ತಿನ ಬಂಡಿ, ಟ್ರ್ಯಾಕ್ಟರ್, ಮಿನಿ ವಾಹನಗಳು ಸಂಚಾರಕ್ಕೆ ಪೆಟ್ಟು ಬಿದ್ದಿದೆ. ಹೌದು, 100 ವರ್ಷಗಳಿಂದ ಇದೇ ಮಾರ್ಗವಾಗಿ ಜನರು ಓಡಾಡುತ್ತಿದ್ರು. ಆದರೆ ಏಕಾಏಕಿ ರೈಲ್ವೆ ಇಲಾಖೆ ಕೆಳ ಸೇತುವೆಗೆ ರೈಲು ಹಳಿಗಳಿಂದ ರಸ್ತೆ ಬಂದ್ ಮಾಡಿದ್ದಾರೆ. ಹೀಗಾಗಿ ನಿತ್ಯ ಶಾಲಾ ಮಕ್ಕಳು, ಆಸ್ಪತ್ರೆ ಸೇರಿದಂತೆ ನಾನಾ ಕೆಲಸಗಳಿಗೆ ಓಡಾಡಲು ಜನರಿಗೆ ಸಮಸ್ಯೆಯಾಗಿದೆ. ಜೊತೆಗೆ 4 ಕಿಲೋಮೀಟರ್ ಸುತ್ತಾಕಿ ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸ್ವತಂತ್ರ ಸಿಗೋಕಿನ್ನ ಪೂರ್ವದಲ್ಲಿ ಈ ರೈಲ್ವೆ ಹಳಿ ಇತ್ತು. ಅವಾಗ ಈ ಬ್ರಿಡ್ಜ್ ಇತ್ತು. ನಮ್ಮ ಹಿರಿಯಕರು ಎಲ್ಲರೂ ಇದೇ ಬ್ರಿಡ್ಜ್ನಾಗ ಈ ಕಡೆಯಿಂದ ಆ ಕಡೆ ಹೊಲಕ್ ಹೋಗಕ್ಕೆ, ಆ ಕಡೆಯಿಂದ ಈ ಕಡೆ ಹೊಲಕ್ ಹೋಗಕ್ಕ ಅವಾಗ ಚಕ್ಡಿ ದಾರಿ ಅಂತ ಇತ್ತು ಮೊದ್ಲಿಲ್ಲ. ಈಗ ಬರಬರ್ತಾ 100 ಮೀಟರ್ ರೋಡ್ ಆಗಿ ರಿಂಗ್ ರೋಡ್ ಆಗಿ ಪರಿವರ್ತನೆ ಆಗೈತಿ. ಈ ರಿಂಗ್ ರೋಡ್ ಆಗಿ ಪರಿವರ್ತನೆ ಆಗಿ ಸುಮಾರು ವರ್ಷಗಳಾಯ್ತು. ಅದಾಗಿಂದ ರೈಲ್ವೆ ಟ್ರ್ಯಾಕಿಗೆ ಹತ್ತೆ ಬಲಗಡೆ ಅಬ್ದುಲ್ ಕಲಾಂ ಶಾದಿ ಮಹಲ್ ಅಂತ ದೊಡ್ಡದೊಂದು ಕಲ್ಯಾಣ ಮಂಟಪ ಐತಿ. ಎಡಗಡೆನೂ ಒಂದ್ 2-3 ಕಲ್ಯಾಣ ಮಂಟಪ ಅದಾವ. ಈ ಟ್ರ್ಯಾಕಿಗೆ ಇದೇನು ಕಮಾನ್ ಐತಲ್ರಿ, ಈ ಕಮಾನಿಗೆ ಹಚ್ಚಿ 700 ಮೀಟರ್ ಅಂತರದೊಳಗ ಒಂದು 50 ಬೆಡ್ಡಿನ ಸರ್ಕಾರಿ ಆಸ್ಪತ್ರೆ ಐತಿ. ಗದಗ ಬೆಟಗೇರಿ ಮಧ್ಯೆ ರೈಲು ಹಳಿ ಹಾದು ಹೋಗಿದೆ. 2 ನಗರಕ್ಕೆ ಹೋಗಲು ಬರಲು ರೈಲ್ವೆ ಕೆಳ ಸೇತುವೆ ಮೂಲಕ ಸಂಚಾರ ಮಾಡಬೇಕು. 3 ರೈಲ್ವೆ ಕೆಳ ಸೇತುವೆ ಪೈಕಿ ಒಂದನ್ನ ಬಂದ್ ಮಾಡಿದ್ದಾರೆ. ಹೀಗಾಗಿ ಗದಗನ ವಿವೇಕಾನಂದ ನಗರ, ಹಾತಲಗೇರಿ ಗ್ರಾಮ ಸೇರಿದಂತೆ ಹಲವು ಜನರು ಬೆಟಗೇರಿ ಹೋಗಲು 4-5 ಕಿಲೋಮೀಟರ್ ಸುತ್ತು ಹಾಕುವ ಸ್ಥಿತಿ ನಿರ್ಮಾಣವಾಗಿದೆ. ಬೆಟಗೇರಿಯ ಆಸ್ಪತ್ರೆಗೆ ಬೆಟಗೇರಿಯಿಂದ ಗದಗ ನಗರಕ್ಕೆ ಶಾಲಾ ಮಕ್ಕಳು ಹೋಗಲು ಸಂಕಷ್ಟ ಎದುರಾಗಿದೆ. ಈಗಾಗಲೇ ಈ ಭಾಗದ ಸಂಸದ ಬಸವರಾಜ ಬೊಮ್ಮಾಯಿ ಹಾಗೂ ರೈಲ್ವೆ ಇಲಾಖೆಗೆ ಮನವಿ ಸಲ್ಲಿಕೆ ಮಾಡಿದ್ದಾರೆ. ಆದರೂ ತೆರವು ಮಾಡಿಲ್ಲ. ನರಸಾಪುರ ಅಂತ ಇದೆ ಸರ್. ಅವ್ರಿಗೆ ಓಡಾಡ್ಲಿಕ್ಕೆ, ಆಮೇಲೆ ರೈತರಿಗೆ ಓಡಾಡ್ಲಿಕ್ಕೆ, ಚಿಕ್ಕ ಮಕ್ಕಳ ಸ್ಕೂಲಿಗೆ ಹೋಗ್ಲಿಕ್ಕೆ, ಪೇಷಂಟ್ಗಳು ಬರ್ಲಿಕ್ಕೆ, ರೈತರಿಗೆ ಓಡಾಡ್ಲಿಕ್ಕೆ ಎಲ್ಲಾ ರೀತಿಯಿಂದ ಅನುಕೂಲ ಮುಕ್ತವಾಗಿರ್ತಕ್ಕಂಥ ಒಂದು ರೋಡ್. ಸೊ ಏಕಾಕಿ ನಮ್ಮ ರೈಲ್ವೆ ಇಲಾಖೆದು ರಾತ್ರೋರಾತ್ರಿ ಇದನ್ನ ಬಂದ್ ಮಾಡಿದ್ರು ಸರ್. ನಮ್ಗೆ ಯಾರಿಗೂ ಇಂಟಿಮೇಷನ್ ಕೊಡ್ಲಿಲ್ಲಂಗ, ನೋಟಿಸ್ ಕೊಡ್ಲಿಲ್ಲಂಗ. ಸೊ ಇದರಿಂದ ಸುಮಾರು ಬೆಟಗೇರಿ ಭಾಗದ ಜನರಿರ್ಬೋದು, ಈ ಕಡೆ ಹಳ್ಳಿ ಇರ್ಬೋದು, ಈ ಕಡೆ